ಹಲೋ ಡಾರ್ಲಿಂಗ್ಸ್, ನಾನು ನಿಮ್ಮ ಸ್ನೇಹಜೀವಿ ಗಿರೀಶ್ ಮಾತಾಡ್ತಾ ಇದ್ದೀನಿ. ಮೊನ್ನೆ ಡೆಲ್ಲಿಯಲ್ಲಿ ಉತ್ತಮ್ ನಗರ್ ಅನ್ನೋ ಏರಿಯಾದಲ್ಲಿ ಒಬ್ಬ ತರುಣನ ಯುವಕಂದು ಕೊಲೆ ಆಗುತ್ತೆ. ಈ ಕೊಲೆ ಯಾಕಾಯ್ತು ಅಂತ ಕೇಳೋದಾದ್ರೆ, ಹೋಳಿ ಹಬ್ಬ ಆಚರಣೆ ದಿನ ಒಬ್ಬ ಮುಸ್ಲಿಂ ಹೆಂಗಸ್ ಮೇಲೆ ಕಲರ್ ಬಿತ್ತು. ಅದು ಬಿದ್ದಿದ ತಕ್ಷಣ ಆ ಮಹಿಳೆಗೆ ಕೋಪ ಬರುತ್ತೆ. ಕೋಪ ಯಾಕೆ ಬರುತ್ತೆ? ಎರಡು ರೀಸನ್. ಒಂದು, ಅವ್ರ ಧರ್ಮದಲ್ಲಿ ಕಲರ್ ಬೀಳೋದು ಅಪವಿತ್ರ ಅಂತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ಈ ಎರಡೂ ಫ್ಯಾಮಿಲಿಗಳಿಗೆ ಮೊದಲಿಂದಾನೇ ಜಗಳ ಇತ್ತು ಅನ್ನೋದು ನಾವು ತಿಳ್ಕೊಬೇಕಾಗಿರೋಂಥ ವಿಷಯ. ಆ ಕೋಪ ಬಂದ ತಕ್ಷಣ ಆ ಹೆಂಗಸು ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು, ಜೊತೆಗೆ ಅದಲ್ಲದೆ ಅಕ್ಕಪಕ್ಕ ಇರೋ ಮುಸ್ಲಿಮ್ಸ್ಗಳನ್ನೆಲ್ಲ ಕರ್ಕೊಂಡು ಒಂದು 30-35 ಜನ ಸೇರ್ಕೊಂಡು ಈ ತರುಣನ ಹುಡುಗನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡ್ಬಿಟ್ಟು ಆ ಊರ್ ಬಿಟ್ಟೆ ಓಡೋಗಿದ್ದಾರೆ. ಅವರು ಆ ಏರಿಯಾ ಬಿಟ್ಟೆ ಓಡೋಗಿದ್ದಾರೆ. ಅದಾದ್ಮೇಲೆ ಅಲ್ಲಿರುವಂತ ಜನಗಳು ರೊಚ್ಚಿಗೆದ್ದು ಯಾರು ಆ ಮುಸ್ಲಿಂ ಕೊಲೆ ಮಾಡಿದ್ರಲ್ಲ ಅವ್ರ ಮನೆ ಒಳಗಡೆ ಎಲ್ಲ ಬರೋ ಸಾಮಾನುಗಳೆಲ್ಲ ಸುಟ್ಟಾಕಿದ್ದಾರೆ. ಆಮೇಲೆ ಈ ರೊಚ್ಚಿಗೆದ್ದಿದ್ರಲ್ಲ ಜನಗಳು, ಆ ರೊಚ್ಚಿಗೆದ್ದಿರೋ ಜನಗಳಲ್ಲಿ ಯಾರು ಮುಸ್ಲಿಮ್ಸ್ ಇರ್ಲಿಲ್ಲ, ಯಾರು ಬಂದು ಸಾಥ್ ಕೊಟ್ಟಿರ್ಲಿಲ್ಲ ಮುಸ್ಲಿಂ ಅವರು. ಇದು ಕೂಡ ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಷಯ. ಅಲ್ಲೆಲ್ಲ ಇದ್ದಿದ್ದೆಲ್ಲ ಹಿಂದೂಗಳೇ. ಒಂದು ಜೀವ ಹೋದ್ಮೇಲೆ ನೀವೆಲ್ಲ ರೊಚ್ಚಿಗೆದ್ದು ಏನ್ ಪ್ರಯೋಜನ ಆಯ್ತು? ಏನ್ ಸುಟ್ಟಾಕಿದ್ರೆ ಏನ್ ಪ್ರಯೋಜನ? ಅವರೆಲ್ಲ ಜಗಳಕ್ಕೆ ನಿಂತಾಗ ಅವ್ರನ್ನ ಬಿಡಿಸೋದಾಗ್ಲಿ ಅಥವಾ ಅವ್ರನ್ನೆಲ್ಲ ಎದುರಿಸಿ ಕಳಿಸೋದಾಗ್ಲಿ ಇಂಥ ಕೆಲಸ ನೀವು ಮಾಡ್ಬೇಕಾಗಿತ್ತು. ಅವಾಗ ಒಂದು ಪ್ರಾಣ ಆದ್ರೂ ಉಳಿತಿತ್ತು. ಅದಾದ್ಮೇಲೆ ಇನ್ ದ ನೆಕ್ಸ್ಟ್ ಡೇ ಗವರ್ನಮೆಂಟ್ ಅವ್ರು ಬಂದು ಅವ್ರ ಮನೆನ ಡೆಮಾಲಿಷನ್ ಮಾಡ್ತಾರೆ. ಅಂದ್ರೆ ಮನೆ ಡೆಮಾಲಿಷನ್ ಮಾಡ್ತಿಲ್ಲ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿರುವಂತ ಸಜ್ಜ ಆಗ್ಲಿ ಬಾಲ್ಕನಿಗಳಾಗ್ಲಿ ಇವನ್ನ ಡೆಮಾಲಿಷನ್ ಮಾಡ್ತಿದ್ದಾರೆ. ಅಂದ್ರೆ ಆ ಏರಿಯಾದಲ್ಲಿ ಎಲ್ಲಾರ್ದು ಕೂಡ, ಯಾರೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರದೇ ಮನೆ ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆ ಅಂತದೆಲ್ಲ ಡೆಮಾಲಿಷನ್ ಮಾಡುವಂತ ಕೆಲಸಗಳನ್ನ ಗವರ್ಮೆಂಟ್ ಅವ್ರು ಮಾಡ್ತಿದ್ದಾರೆ. ಇದನ್ನ ನೋಡಿ ಕೆಲವರು ಯೂಟ್ಯೂಬರ್ಸ್ ಮತ್ತೆ ಕೆಲವರು ಮುಸ್ಲಿಮ್ಸ್ ಅವರು ಯಾವ ತರ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಹಿಂದೂ ಹುಡುಗ ಸತ್ತಿದ್ದಕ್ಕೆ ಎಲ್ಲಾ ಮುಸ್ಲಿಮ್ಸ್ ಮನೆನ ಡೆಮಾಲಿಷನ್ ಮಾಡ್ತಿದ್ದಾರೆ. ಅದೇ ಉನೇಸ್ ಖಾನ್ ಅಂತ ಹೇಳಿ ಲಕ್ನೋ ಅಲ್ಲಿ ಒಬ್ಬ ಚಿಕ್ಕ ಹುಡುಗನ ಸಾಯಿಸಿದ್ರು, ಅದಕ್ಕೆ ಯಾರು ಮಾತಾಡ್ಲಿಲ್ಲ ಅಂತ ಹೇಳಿ ರಾಂಗ್ ಪೋರ್ಟ್ರೇ ಮಾಡ್ತಿದ್ದಾರೆ. ಅಂದ್ರೆ ನ್ಯಾಯ ಅಂದ್ರೆ ನಮಗೊಂದು ನ್ಯಾಯನ ಅವ್ರಿಗೊಂದು ನ್ಯಾಯನ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಯಾವ ನ್ಯಾಯದ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಎಲ್ಲೋ ಸತ್ತಿರುವಂತ ಖಮನಿಗೋಸ್ಕರ ನೀವು ಇಲ್ಲಿ ಭಾರತದಲ್ಲಿ ತಲೆ ಚಚ್ಕೊಂಡು ಅಳ್ತೀರಾ? ಕಾಶ್ಮೀರದಲ್ಲಿ ಒಬ್ಬ ಟೆರರಿಸ್ಟ್ ನ ಸಾಯಿಸಿದ್ರೆ ಅವನಿಗೆ ಒಗ್ಗಟ್ಟಾಗಿ ಬರ್ತೀರಾ? ಯಾವ ನ್ಯಾಯದ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮ ರಾಷ್ಟ್ರಗೀತೆ ಹೇಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ನಮ್ಮ ನೆಲದಲ್ಲೇ ಇದ್ದೀರಾ, ನಮ್ಮ ದೇಶದಲ್ಲೇ ಇದ್ದೀರಾ. ನಮ್ಮ ರಾಷ್ಟ್ರಗೀತೆ ಹೇಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಅಂದ್ರೆ ನಾನು ಹೇಳೋದು, ನಾವು ಯಾವ್ದೋ ಹಾಡು ತಂದು ಬರ್ಕೊಡ್ತಾ ಇಲ್ಲ ನಿಮ್ಗೆ ಹಾಡಿ ಅಂತ ಹೇಳ್ಬಿಟ್ಟು. ನಮ್ಮ ರಾಷ್ಟ್ರಗೀತೆ ಅಂದ್ರೆ ನೀವು ಅದೇ ನೆಲದಲ್ಲಿ ಇದ್ದೀರಾ. ಆ ನೆಲದಲ್ಲಿರುವಂತ ರಾಷ್ಟ್ರಗೀತೆ ಹಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಎಲ್ಲಿ ತನಕ ನೀವು ರಾಷ್ಟ್ರಗೀತೆ ಆಡಲ್ಲ ಅಲ್ಲಿ ತನಕ ನಿಮಗೆ ನ್ಯಾಯ ಸಿಗಲ್ಲ. ಎಲ್ಲಿ ತನಕ ನೀವು ಇರೋ ನೆಲಕ್ಕೆ ನೀವು ಲಾಯಲ್ ಆಗಿರಲ್ಲ, ವಿಶ್ವಾಸದಿಂದ ಇರಲ್ಲ, ತನು ಮನದಿಂದ ವಿಶ್ವಾಸ ಕೊಡಲ್ಲ, ಅಲ್ಲಿ ತನಕ ನಿಮ್ಗೆ ನ್ಯಾಯ ಸಿಗಲ್ಲ. ನಮ್ಮ ದೇಶದಲ್ಲೇ ಇದ್ದು ನಮ್ಮವ್ರಿಗೆ ಕೆಟ್ಟದ್ ಬಯಸ್ತೀರಾ? ಅಂದ್ರೆ ಇನ್ನೊಂದು ಕೇಳಕ್ ಇಷ್ಟಪಡ್ತೀನಿ, ರಂಜಾನ್ ಟೈಮಲ್ಲಿ, ರಂಜಾನ್ ಅನ್ನೋದು ಪವಿತ್ರ ನಿಮಗೆ. ಅದೇ ನಿಮ್ಗೆ ಏನೋ ಕಲರ್ ಬಿದ್ದಿದ ತಕ್ಷಣ ಅಪವಿತ್ರ ಆಗೋಯ್ತು. ಅದೇ ನೀವು ಕೊಲೆ ಮಾಡಿದ್ರೆ ಅದು ಅಪವಿತ್ರ ಅಲ್ಲ, ಅದು ನಿಮ್ಮ ಧರ್ಮದಲ್ಲಿ ಹೇಳುತ್ತೆ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಅದು ಒಳ್ಳೇದು ಅಲ್ವಾ? ಅದು ಕರೆಕ್ಟ್ ನೀವು ಮಾಡಿದ್ದಾದ್ರೆ. ಅಂದ್ರೆ ನಾನು ಹೇಳೋದು, ನಾವೆಲ್ಲ ವಿಶಾಲ ಹೃದಯ ಇಟ್ಕೊಂಡಿರೋರು. ಇವತ್ತು ನಮ್ಮ ದೇಶದಲ್ಲಿ ನಂಬರ್ 1 ಹೀರೋ ಯಾರು ಅಂತ ಕೇಳಿದ್ರೆ ಶಾರುಖ್ ಖಾನ್ ಅಂತ ಹೇಳ್ತೀವಿ. ಅಬ್ದುಲ್ ಕಲಾಂ ಅಂತ ಅವರ ದೇಶ ಪ್ರೇಮಿಗಳನ್ನ ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತೀವಿ. ಅದು ನಾವು ಇದನ್ನೆಲ್ಲ ನೀವು ತಿಳ್ಕೊಬೇಕಾಗತ್ತೆ. ಇದನ್ನೆಲ್ಲ ತಿಳ್ಕೊಂಡು ನೀವಿರೋ ನೆಲಕ್ಕೆ ಮರ್ಯಾದೆ ಕೊಟ್ರೆ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಮ್ಮನ್ನ ನಾವು ಸಿಂಹಾಸನದ ಮೇಲೆ ತಗೊಂಡೋಗಿ ಕೂರಿಸ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜನಗಳಿಗೆ ನಾನು ಹೇಳೋದಿಷ್ಟೇ, ಯಾರು ನಮ್ಮ ದೇಶಕ್ಕೋಸ್ಕರ ಲಾಯಲ್ ಆಗಿರ್ತಾರೆ, ಆ ವಿಶ್ವಾಸ ತೋರಿಸ್ತಾರೆ, ನಮ್ಮ ಜನಗಳ ಜೊತೆ ಬೆರೀತಾರೆ, ನಮ್ಮ ಆಚಾರ ವಿಚಾರಕ್ಕೆ ಬೆಲೆ ಕೊಡ್ತಾರೆ, ಅಂಥವ್ರಿಗೆ ಮಾತ್ರ ಬೆಲೆ ಕೊಡಿ. ದೇಶದ್ರೋಹಿಗಳಿಗೆ ಯಾವುದೇ ಕಾರಣಕ್ಕೂ ಬೆಲೆ ಕೊಡಬೇಡಿ. ಅಂಥವ್ರೆಲ್ಲಾರು ನಮ್ಮ ದೇಶದಿಂದ ಓಡಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.